ಅನ್ಕೊಳ್ಳಿ ನೀವೆಲ್ಗಾದ್ರೂ ಹೊರಗಡೆ ಹೋಗಿರ್ತೀರಾ, ಆ ಟೈಮಲ್ಲಿ ನಿಮ್ಮ ಫೋನ್ ಕಳೆದೋಗಿರುತ್ತೆ. ಸೊ ಆವಾಗ ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಹೋದ್ರೆ ಹೋಗ್ಲಿ ಬಿಡು ಮತ್ತೊಂದು ಫೋನ್ ತಗೊಳ್ಳೋಣ ಅಂತ ಕೆಲವರು ಆ ವಿಷಯನ ಅಲ್ಲಿಗೆ ಬಿಟ್ಟಾಕ್ತಾರೆ. ಅದೇ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರ ಫೋನ್ ಏನಾದ್ರು ಆ ಜಾಗದಲ್ಲಿ ಕಳೆದೋಗಿತ್ತು ಅಂತ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ತಮ್ಮ ಪ್ರಾಣನೇ ಕಳೆದೋದಷ್ಟು ನೋವಾಗುತ್ತೆ. ಸೊ ರೀಸನ್ ಏನಿದೆ ಅಂತ ಅಂದ್ರೆ, ಮಿಡಲ್ ಕ್ಲಾಸ್ ನಲ್ಲಿ ಹುಟ್ಟಂತ ಪ್ರತಿಯೊಬ್ಬ ಹುಡುಗರಿಗೂ ಕೂಡ ನಾರ್ಮಲ್ ಆಗಿ ಎರಡು ಡ್ರೀಮ್ಗಳು ಇತ್ತೇ ಇರುತ್ತೆ. ಆ ಎರಡು ಡ್ರೀಮ್ಗಳೇನು ಅಂತ ಅಂದ್ರೆ, ಒಂದು ಫೋನನ್ನ ತಗೊಳ್ಬೇಕು, ಇನ್ನೊಂದು ತನ್ನ ಡ್ರೀಮ್ ಬೈಕ್ ಅನ್ನ ತಗೊಳ್ಬೇಕು ಅಂತ ಇರುತ್ತೆ. ಸೊ ಇದೆರಡನ್ನು ತಗೊಳ್ಬೇಕು ಅಂತಂದ ಅವರು ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಹಾಗೆ ಅವರು ಅಷ್ಟು ಕಷ್ಟನ ಪಟ್ಟು ತಮ್ಮ ಡ್ರೀಮ್ ಫೋನ್ ಅನ್ನ ತಗೊಂಡೇ ಬಿಡ್ತಾರೆ. ಸೊ ಒಂದಷ್ಟು ದಿನಗಳ ಕಾಲ ಅದನ್ನ ಯೂಸ್ ಮಾಡಾದ್ಮೇಲೆ ಆ ಫೋನ್ ಎಲ್ಲೋ ಒಂದ್ ಕಡೆ ಕಳೆದೋಯ್ತು ಅಂತ ಅಂದ್ರೆ, ಆವಾಗ ಮಿಡಲ್ ಕ್ಲಾಸ್ ಹುಡುಗರಿಗೆ ಆಗುವಂತ ಪೇನ್ ಇನ್ನು ಯಾರಿಗೂ ಕೂಡ ಆಗೋಕೆ ಸಾಧ್ಯನೇ ಇಲ್ಲ, ಅಷ್ಟು ಪೇನ್ ಆಗಿರುತ್ತೆ. ಸೊ ಯಾಕಂತ ಅಂದ್ರೆ, ಅವನ ಡ್ರೀಮ್ ಫೋನ್ ಅನ್ನ ತಗೊಳ್ಬೇಕಾದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಎಷ್ಟು ಕಷ್ಟ ಪಟ್ಟಿರ್ತಾನೆ ಅಂತ ಅಂದ್ರೆ, ಇದು ಕೇವಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿದವರು ಮಾತ್ರನೇ ಅರ್ಥ ಆಗಿರುತ್ತೆ. ಸೊ ಆವಾಗ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನ ಕೊಡ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ನ ಕೊಡ್ತೀರಾ. ಸೊ ಇಫ್ ಇನ್ ಕೇಸ್ ನಿಮ್ಮ ಲಕ್ ಏನಾದ್ರು ಚೆನ್ನಾಗಿತ್ತು ಅಂತ ಅಂದ್ರೆ, ನೀವು ಕಂಪ್ಲೇಂಟ್ ಕೊಟ್ಟಿರುವಂತ ಪೊಲೀಸರು ಏನಾದ್ರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ತು ಅಂತ ಅಂದ್ರೆ, ನಿಮ್ಮ ಫೋನ್ ಖಂಡಿತವಾಗ್ಲೂ ನಿಮ್ ಕೈಗೆ ಸಿಕ್ಕೇ ಸಿಗುತ್ತೆ. ಇಫ್ ಇನ್ ಕೇಸ್ ಅವ್ರು ಏನಾದ್ರು ನೆಗ್ಲಿಜೆನ್ಸಿ ಮಾಡ್ತು ಅಂತ ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ಫೋನ್ ಸಿಗೋದಿಲ್ಲ. ಸೊ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇಂಥ ಸಿಚುವೇಶನ್ ಅಲ್ಲಿ ನೀವು ಏನ್ ಮಾಡಬೇಕು, ನಿಮ್ಮ ಫೋನ್ ಕಳೆದೋಯ್ತು ಅಂತ ಅಂದ್ರೆ ಹೇಗೆ ನಿಮ್ಮ ಫೋನ್ ಅನ್ನ ಮತ್ತೆ ನೀವು ಪಡ್ಕೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೇನೆ. ಸೊ ಯಾಕಂತ ಅಂದ್ರೆ, ನಾನು ಇವಾಗ ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋ ಫೋನನ್ನು ಕೂಡ ಕಳೆದೋಗಿರುತ್ತೆ. ಸೊ ಒಂದು 2 ತಿಂಗಳಿಂದ ಈ ಫೋನ್ ಕೂಡ ಕಳೆದೋಗಿರುತ್ತೆ. ಆದರೂ ಕೂಡ ನಾನು ಕಷ್ಟನ ಪಟ್ಟು ಸೊ ಈ ಫೋನನ್ನು ನಾನು ಹುಡುಕೊಂಡಿದ್ದೀನಿ. ಹಾಗೆ ನಿಮ್ಮ ಫೋನ್ ಕಳೆದೋದ್ರೂ ಕೂಡ ಹೀಗೆ ಯಾವ ಥರ ಹುಡುಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ನೀವು 2 ಆ್ಯಪ್ ಅಥವಾ 2 ವೆಬ್ಸೈಟ್ಗಳನ್ನ ಬಳಸಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಯಾರ್ಯಾದ್ರೂ ಪೊಲೀಸ್ ಕಂಪ್ಲೇಂಟ್ನ ಕೊಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ. ಸೊ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ನಾಳೆ ಬಾ ಅಥವಾ ನಾಳೆ ಬಾ, ಕಂಪ್ಲೇಂಟ್ ತಗೊಳ್ಳೋರಿಲ್ಲ, ಸಾಯಂಕಾಲ ಬಾ, ಬೆಳಗ್ಗೆ ಬಾ ಅಂತ ನಿಮ್ಮ ತುಂಬಾ ಸತಾಯಿಸ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, KSP ಅನ್ನೋದೊಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅನ್ನೋದೊಂದು ಆ್ಯಪ್ ಇರುತ್ತೆ. ಅದು ವೆಬ್ಸೈಟ್ ಕೂಡ ಇದೆ. ನನ್ನ ಚಾಯ್ಸ್ ಏನಂತ ಅಂದರೆ, ಆ್ಯಪಲ್ಲಿ ನೀವು ಚೆನ್ನಾಗಿ ಇಂಟರ್ಫೇಸ್ ಇರುತ್ತೆ. ಸೊ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ ಆ್ಯಪಲ್ಲಿ ನೀವು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಸೊ ಆ ಆ್ಯಪಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, OTP ಎಂಟರ್ ಮಾಡಿ ಲಾಗಿನ್ ಆದಾಗ ಈ ಲಾಸ್ಟ್ ಅನ್ನೋದೊಂದು ಆಪ್ಷನ್ ಕಾಣುತ್ತೆ, ಈ ಲಾಸ್ಟ್ ಕಂಪ್ಲೇಂಟ್ ಅನ್ನೋದೊಂದು ಆಪ್ಷನ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಮ ಫೋನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಹಾಗೆ ಕಂಪ್ಲೇಂಟ್ ಯಾರು ಕೊಡ್ತಾ ಇದ್ದೀರಾ, ಏನಕ್ಕೆ ಕಳುವಾಗಿದೆ, ಯಾವಾಗ ಕಳುವಾಗಿದೆ, ಸೊ ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ಗೊತ್ತಿರೋರ ಹತ್ರ ಆಗಲಿ ಅಥವಾ ನೀವೇ ಆಗಲಿ ಅಥವಾ ಯಾವುದಾದ್ರೂ ಸೈಬರಲ್ಲಾಗಲಿ KSP ಆ್ಯಪಲ್ಲಿ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿ. ಸೊ ನೀವು ಆ ಥರ KSP ಆ್ಯಪಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಾದ್ಮೇಲೆ ಅಲ್ಲಿ ಒಂದು PDF ಬರುತ್ತೆ. ಆ PDFನ ನೀವು ಡೌನ್ಲೋಡ್ನ ಮಾಡಿಕೊಂಡು ಇಟ್ಕೊಂಡಿರಿ. ಸೊ ಇದೆಲ್ಲ ಆದಮೇಲೆ ಇನ್ನು 2ನೇ ಆ್ಯಪ್ ಅಥವಾ 2ನೇ ವೆಬ್ಸೈಟ್ ಬಂದು CEIR ಪೋರ್ಟಲ್ ಅಂತ ಹೇಳಿ, CEIR ಪೋರ್ಟಲ್ ಅಂತ ಹೇಳಿ, ಅಥವಾ ಅದು ಕೂಡ ಸಂಚಾರ ಸಾಥಿ ಅನ್ನೋ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಅದರಲ್ಲಿ ಫೋನ್ನ ಬ್ಲಾಕ್ ಮಾಡಬೇಕಾಗಿರುತ್ತೆ. ನಾನು ಹೇಳೋದು ವೆಬ್ಸೈಟ್ ಅನ್ನೇ ಯೂಸ್ ಮಾಡಿ. ಸೊ ವೆಬ್ಸೈಟ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ KSP ಆ್ಯಪ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ನಿಮ್ಮ ಹತ್ರ KSP ಆ್ಯಪ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ PDF ಇರುತ್ತೆ, ಪೊಲೀಸ್ ಕಂಪ್ಲೇಂಟ್ PDF ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಇವಾಗ ಏನ್ ಮಾಡ್ಬೇಕಂತಂದ್ರೆ, CEIR ಪೋರ್ಟಲ್ಗೆ ಹೋಗಿ ಆ CEIR ಪೋರ್ಟಲ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಬ್ಲಾಕ್ ಸ್ಟೋಲನ್ ಫೋನ್ ಆರ್ ಬ್ಲಾಕ್ ಲಾಸ್ಟ್ ಫೋನ್ ಅಂತ ಇರುತ್ತೆ. ಅಂದ್ರೆ ಅದರ ಅರ್ಥ ಏನಂತ ಅಂದ್ರೆ, ಕಳೆದೋಗಿರೋ ಫೋನನ್ನ ಅಥವಾ ಕದ್ದಿರೋ ಫೋನನ್ನ ಬ್ಲಾಕ್ ಮಾಡಿ ಅಂತ ಇರುತ್ತೆ. ಆವಾಗ ನಿಮ್ಮ ಡೀಟೇಲ್ಸ್ನೆಲ್ಲ ಕೊಟ್ಟು, ಅಂದರೆ ನಿಮ್ಮ ಫೋನ್ EMI ನಂಬರ್, ಹಾಗೆ ನಿಮ್ಮ ಸಿಮ್ ನಂಬರ್, ಹಾಗೆ ನಿಮ್ಮ ನೇಮ್, ಹಾಗೆ ನಿಮ್ಮ ಅಡ್ರೆಸ್, ಹಾಗೆ ಪೊಲೀಸ್ ಕಂಪ್ಲೇಂಟ್ ಕಾಪಿ ಇದೆಯಲ್ಲ ಅದನ್ನೆಲ್ಲ ಅಲ್ಲಿಗೆ ಅಟ್ಯಾಚ್ನ ಮಾಡಿ. ಸೊ ಅಲ್ಲಿ ಏನೇನು ಕೇಳಿದಾರೋ ಅದನ್ನೆಲ್ಲ ಫಿಲ್ ಮಾಡಿ. ಸೊ ನೀವು CEIR ಪೋರ್ಟಲ್ಗೆ ನಿಮ್ಮ ಫೋನನ್ನು ಬ್ಲಾಕ್ ಮಾಡೋದಕ್ಕೆ ರಿಕ್ವೆಸ್ಟ್ನ ಸೆಂಡ್ ಮಾಡಿ. ಸೊ ಇದೆಲ್ಲ ಆದಮೇಲೆ ವಿದಿನ್ 24 ಅವರ್ಸಲ್ಲೇ ನಿಮ್ಮ ಫೋನ್ ಬ್ಲಾಕ್ ಆಗಿರುತ್ತೆ. ಯಾವಾಗ ಬ್ಲಾಕ್ ಆಗುತ್ತೆ ಅಂತ ಅಂದರೆ, ನೀವು ಕರೆಕ್ಟ್ ಡೀಟೇಲ್ಸ್ಗಳನ್ನ ಕೊಡ್ತು ಅಂತ ಅಂದರೆ ಅದು ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆದಮೇಲೆ ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಫೋನನ್ನು ಕದ್ದಿರೋನು ಅಥವಾ ನಿಮ್ಮ ಫೋನ್ ಸಿಕ್ಕಿರೋರು ನಿಮ್ಮ ಫೋನ್ಗೆ ಏನು ಮಾಡ್ತಾರೆ ಅಂತಂದರೆ, ಮೊದಲನೇದಾಗಿ ಸ್ವಿಚ್ ಆಫ್ನ ಮಾಡ್ತಾರೆ.
ಸೊ ಸ್ವಿಚ್ ಆಫ್ ಮಾಡಿದ್ಮೇಲೆ ಎರಡನೇದಾಗಿ ನಿಮ್ಮ ಫೋನಲ್ಲಿರೋ ಸಿಮ್ ಅನ್ನ ತೆಗೆದು ಅವರ ಸಿಮ್ ಅನ್ನ ಹಾಕೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ಸೊ ಇದೆ ಅಲ್ವಾ, ಇದೆರಡು ಆದ್ಮೇಲೆ ಫೋನನ್ನ ಫ್ಲಾಶ್ ಮಾಡೋದಕ್ಕೆ ಅಂತ ನೋಡ್ತಾರೆ. ಸೊ ಫ್ಲಾಶ್ ಮಾಡಿದ್ಮೇಲೆ ಅವರು ಹೇಗೆ ಇದ್ರು ಕೂಡ ಅವರ ಸಿಮ್ ಅನ್ನ ಹಾಕಿ ಯೂಸ್ ಮಾಡೋದಕ್ಕೆ ಅಂತ ನೋಡ್ತಾರೆ. ಸೊ ಆ ಟೈಮಲ್ಲಿ ಅವರು ಯಾವುದೇ ಸಿಮ್ ಹಾಕೋದ್ರೂ ಕೂಡ ವರ್ಕ್ ಆಗೋದಿಲ್ಲ. ಸೊ ರೀಸನ್ ಏನಂತ ಅಂದ್ರೆ ನೀವು IMEI ನಂಬರ್ ಅನ್ನೇ ಬ್ಲಾಕ್ ಮಾಡಿರ್ತೀರಾ. ಸೊ ಸಿಮ್ ಸ್ಲಾಟ್ ಅಲ್ಲಿ ಯಾವುದೇ ತರ ಸಿಮ್ ವರ್ಕ್ ಆಗದೆ ಇರೋ ತರ ನೀವು ಆಲ್ರೆಡಿ ಬ್ಲಾಕ್ ನ ಮಾಡಿರ್ತೀರಾ ವಿತ್ ದ ಹೆಲ್ಪ್ ಆಫ್ CAR ಪೋರ್ಟಲ್. ಸೊ ಇದೆಲ್ಲ ಆದ್ಮೇಲೆ ಅವರು ಒಂದು ಸಾರಿ ಏನಾದರೂ ನಿಮ್ಮ ಫೋನಿಗೆ ಜಸ್ಟ್ 1 ಸೆಕೆಂಡ್ ಬೇರೆ ಸಿಮ್ಮನ್ನು ಇನ್ಸರ್ಟ್ ಮಾಡ್ತು ಅಂತ ಅಂದರೆ, ಅವರು ಆ ಥರ ಫೋನ್ಗೆ ಸಿಮ್ನ ಹಾಕ್ತು ಅಂತ ಅಂದರೆ, ಆ ಸಿಮ್ ಯಾರ ಹೆಸರಲ್ಲಿದೆ, ಹಾಗೆ ಸಿಮ್ ನಂಬರ್ ಏನು, ಹಾಗೆ ಯಾವ ಸ್ಥಳದಲ್ಲಿ ಸಿಮ್ಮನ್ನು ಇನ್ಸರ್ಟ್ ಮಾಡಿದ್ದಾರೆ ಅಂದರೆ ಎಕ್ಸಾಕ್ಟ್ GPS ಲೊಕೇಶನ್ ಥರ ಗೊತ್ತಾಗಿದ್ದಿಲ್ಲ, ಬದಲಿಗೆ ಟವರ್ ಲೊಕೇಶನ್ನ ಕಳಿಸುತ್ತೆ. ಸೊ ಅದು ನಿಮಗೆ ಕಳಿಸೋದಿಲ್ಲ, CAR DOT ಅವರು ನಿಮಗೆ ಕಳಿಸೋದಿಲ್ಲ. ಸೊ ರೀಸನ್ ಏನಿದೆ ಅಂತಂದರೆ ಮಿಸ್ಯೂಸ್ನ ಮಾಡ್ಕೋತೀರಾ ಅಂತ ಹೇಳಿ. ಸೊ CAR ಪೋರ್ಟಲಲ್ಲಿ ಮೊದಲೇನೆ ಯಾವ ಪೊಲೀಸ್ ಸ್ಟೇಷನ್ ಬೇಕು, ನಿಮ್ಮ ಸುತ್ತಮುತ್ತ ಇರೋ ಯಾವ ಪೊಲೀಸ್ ಸ್ಟೇಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ಸೊ ನೀವು ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಸೆಲೆಕ್ಟ್ನ ಮಾಡ್ಕೊಂಡಿರ್ತೀರ, ಹಾಗೆ KSP ಆ್ಯಪಲ್ಲಿ ಯಾವ ಪೊಲೀಸ್ ಸ್ಟೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೇಂಟ್ನ ಕೊಟ್ಟಿರ್ತೀರ. ಸೊ ಅಲ್ಲಿಗೆ ಆ ಡೀಟೇಲ್ಸ್ ಎಲ್ಲ ಹೋಗುತ್ತೆ. ಸೊ ಹೀಗೆ ಒಂದು ಸಾರಿ ಹಾಕ್ತಾರೆ, ಇನ್ನೊಂದು ಸಾರಿ ನಿಮ್ಮ ಫೋನ್ಗೆ ಸಿಮ್ಮನ್ನು ಹಾಕ್ತಾರೆ. ಸೊ ಎರಡನೇ ಸಾರಿನೂ ಕೂಡ ಸಿಮ್ ಯೂಸ್ ಆಗೋದಿಲ್ಲ. ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂತಂದರೆ, ನನ್ನ ಸಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಆವಾಗ ಅವ್ರೇನು ಮಾಡ್ತಾರೆ ಅಂತಂದರೆ, ಇನ್ನು ಬೇರೆ ರಿಲೇಟಿವ್ ಸಿಮ್ ಆಗಲಿ ಅಥವಾ ಹೊಸ ಸಿಮ್ನ ಖರೀದಿ ಮಾಡಿಕೊಂಡು ಸೊ ಇನ್ನೊಂದು ಸರಿ ಸಿಮ್ನ ಇನ್ಸರ್ಟ್ ಮಾಡ್ತಾರೆ. ಇವರು ಮೋರ್ ದೆನ್ 3 ಟೈಮ್ಸ್ ನಿಮ್ಮ ಫೋನ್ಗೆ ಅವರ ಸಿಮ್ಮನ್ನು ಇನ್ಸರ್ಟ್ ಮಾಡಿದಾಗ ಅಟೆಂಪ್ಟೆಡ್ ಟು ಬಿ ಯೂಸ್ಡ್ ಅಂತ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ದಿಸ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಟು, ನೀವು ಯಾವುದು ಕೊಟ್ಟಿರ್ತೀರೋ ಆ ಪೊಲೀಸ್ ಸ್ಟೇಷನ್ಗೆ ಈ ಇನ್ಫಾರ್ಮೇಷನ್ನ ಕಳಿಸಿದ್ದೀವಿ ಅಂತ DOT ಅವರು ನಿಮ್ಮ ಫೋನ್ಗೆ ಮೆಸೇಜ್ನ ಮಾಡ್ತಾರೆ. ಆವಾಗ ನೀವೇನು ಮಾಡಿ ಅಂತ ಅಂದರೆ, ನೀವು ಆನ್ಲೈನಲ್ಲಿ ಯಾವ ಪೊಲೀಸ್ ಸ್ಟೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೊಲೀಸ್ ಅವ್ರ ಹತ್ರ ಹೋಗಿ, ಸರಿ ಇವಾಗ ನೋಡಿ ನಾವು KSP ಆ್ಯಪಲ್ಲೂ ಕೂಡ ಕಂಪ್ಲೇಂಟ್ನ ರೈಸ್ ಮಾಡಿದ್ದೀವಿ, ಹಾಗೆ CAR ಪೋರ್ಟಲ್ಲೂ ಕೂಡ ನಾವೀಗ ಆಲ್ರೆಡಿ ಬ್ಲಾಕ್ನ ಮಾಡಿದ್ದೀವಿ, ಈ ಥರ ಮೆಸೇಜ್ ಬಂದಿದೆ, ಅವ್ರ ಡೀಟೇಲ್ಸ್ ನಿಮ್ಗೆ ಈಗ ಆಲ್ರೆಡಿ ಸೆಂಡ್ ಮಾಡಿದ್ದಾರೆ ಸರ್ ನೋಡಿ ಅಂತ ನೀವು ಒಂದ್ಸರಿ ಅವ್ರ ಹತ್ರ ಕೇಳಿ. ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಅಂದರೆ ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ಹೋಗಿರುತ್ತೆ. ಯಾವ ಇನ್ಫಾರ್ಮೇಷನ್ ಅಂತ ಅಂದರೆ, ಸಿಮ್ ಇನ್ಸರ್ಟ್ ಮಾಡಿದವರ ನೇಮು, ಹಾಗೆ ಅವರ ಲೊಕೇಶನ್, ಹಾಗೆ ಅವರ ಅಡ್ರೆಸ್, ಹಾಗೆ ಅವರ ಪ್ರತಿಯೊಂದು ಡೀಟೇಲ್ಸ್ ಕೂಡ ಪೊಲೀಸರಿಗೆ ರೀಚ್ ಆಗಿರುತ್ತೆ. ಸೊ ಆವಾಗ ಅವರು ಅವರ ಅಡ್ಮಿನ್ ಪ್ಯಾನಲ್ನ ಓಪನ್ ಮಾಡಿ ಅವರ ಡೀಟೇಲ್ಸ್ಗಳನ್ನ ನಿಮಗೆ ಕೊಡ್ತಾರೆ. ಒಂದು ಪೊಲೀಸರೇನೆ ಅವ್ರಿಗೆ ಫೋನ್ನ ಮಾಡಿ, ಈ ಥರ ಕಳೆದೋಗಿರೋ ಫೋನ್, ನಿನ್ನ ಹತ್ರ ಇರೋ ಫೋನ್ ಇವ್ರದ್ದು ತಗೊಂಡು ಬಂದು ಕೊಟ್ಟರೆ ಸರಿ ಅಂತ ಬೆದರಿಕೆನ ಹಾಕಿ ಅವರೇ ತರಿಸ್ಕೊಡ್ತಾರೆ. ಇಲ್ಲ ಅಂತ ಅಂದರೆ ನೀವು ಆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಅವನ ಹತ್ರ ನಿಮ್ಮ ಫೋನನ್ನು ಈಸ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟು ಪ್ರೋಸೆಸ್ ಇದೆ. ಸೊ ಯಾರ್ಯಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ಫೋನ್ ಏನಾದರೂ ಕಳೆದೋಯ್ತು ಅಂತ ಅಂದರೆ, ಇತ್ತೀಚೆಗೆ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಹೀಗಾಗಿ ಯಾರೇ ಆದರೂ ಒಂದು ಫೋನ್ ಕಳೆದೋಯ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳ್ಬೇಡಿ. ನಾನು ಹೇಳೋದ್ನಲ್ಲ, KSP ಆ್ಯಪ್ ಹಾಗೆ CAR ಪೋರ್ಟಲ್, ಇದೆರಡು ಆ್ಯಪ್ಗಳನ್ನ ಅಥವಾ ಇದೆರಡು ವೆಬ್ಸೈಟ್ಗಳನ್ನ ನಿಮ್ಮ ಮೈಂಡಲ್ಲಿ ಯಾವಾಗ್ಲೂ ಇಟ್ಕೊಳ್ಳಿ. ಸೊ ಹಾಗೆ ಈ ವಿಷಯ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಯಾರಿಗೆ ನನ್ನ ಫೋನ್ ಏನಾದರೂ ಕಳೆದೋಯ್ತು ಅಂತ ಅಂದರೆ ಮುಂದೆ ಈ ಇನ್ಫಾರ್ಮೇಷನ್ ಬೇಕಾಗತ್ತೆ ಅಂತ ಅನ್ಸುತ್ತೋ, ಅಥವಾ ಯಾರ ಫೋನ್ ಕಳೆದೋಗಿದೆಯೋ ಅವರು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಒಂದು 10 ಜನಕ್ಕಿಂತ ಹೆಚ್ಚಾಗಿ ಪಾರ್ಟ್ 2 ಅಂತ ಕಮೆಂಟ್ನ ಮಾಡ್ತು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ CAR ಪೋರ್ಟಲ್ಲಿ ಕಂಪ್ಲೇಂಟ್ನ ಕೊಡೋದಾಗೆ, ಹಾಗೆ KSP ಆ್ಯಪಲ್ಲಿ ಕಂಪ್ಲೇಂಟ್ನ ಕೊಡೋದಾಗೆ, ವಿತೌಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ದೇನೆ ನಿಮ್ಮ ಫೋನನ್ನು ಯಾವ ಥರ ನೀವು ಆನ್ಲೈನಲ್ಲೇ ಹುಡುಕೊಳ್ಳೋದು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಸೊ ನಾನು ಇದನ್ನು ಬೇಕಾಬಿಟ್ಟಿಯಾಗಿ ಹೇಳ್ತಾ ಇಲ್ಲ, ನನಗೂ ಕೂಡ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂತಂದರೆ ನಾನು ಇವಾಗ ಯೂಸ್ ಮಾಡ್ತಾ ಇರೋ ಫೋನು ಕೂಡ ಕಳೆದೋಗಿ ನಾನೇ ಸ್ವಂತ ಹೋಗಿ ಹುಡುಕೊಂಡು ಬಂದಿದ್ದೀನಿ. ಸೊ ಈ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಆದರೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ, ಅಥವಾ ನಿಮ್ಮ ಕಳೆದೋಗಿರೋ ಫೋನ್ ಮತ್ತೆ ನಿಮಗೆ ಬೇಕು ಅಂತ ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ, ಇದೇ ಥರ ಟ್ರೆಂಡಿಂಗ್ ಟಾಪಿಕ್ಸ್ನ ಜೊತೆಗೆ.